ಶ್ರೀನಿವಾಸ ಗುರು ರಾಘವೇಂದ್ರ ಇಂಥ ಅಪೂರ್ವವಾದ ತಂತ್ರಶಾಸ್ತ್ರಗಳನ್ನು ಅಗ್ನಿಪುರಾಣವನ್ನು ಆಧಾರ ಮಾಡಿಕೊಂಡು ಆಚಾರ್ಯ ಮಧ್ವರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಭಗವಂತನ ಪೂಜೆಯನ್ನು ಚಕ್ರಾಬ್ಜ ಮಂಡಲದಲ್ಲಿ ಮಾಡಬೇಕು ಅಂತಂಬುದಕ್ಕೆ ಸೂಚನೆ ಕೊಟ್ಟರು. ಅಷ್ಟೇ ಹೆಸರನ್ನು ಮಾತ್ರ ಉಚ್ಚಾರಣೆ ಮಾಡಿದರು. ಆ ನಂತರದಲ್ಲಿ ಯೋಗಿ ನಾರಾಯಣಾಚಾರ್ಯರೇ ಮೊದಲಾದವರು ಅದಕ್ಕೆ ಸ್ವಲ್ಪ ಮಟ್ಟಿಗೆ ವಿವರಣೆ ಕೊಟ್ಟರು. ಆದರೆ ಪೂರ್ಣ ವಿವರಣೆಯನ್ನು ಕೊಡಲಿಲ್ಲ. ಯಾವ ನಮ್ಮೆಲ್ಲರ ಪುಣ್ಯ ಪ್ರಭಾವನೋ ನಾವು ಮಾಡಿಕೊಂಡ ಸುಕೃತದ ವೈಭವನೋ ಗೊತ್ತಿಲ್ಲ. ಆಚಾರ್ಯ ಮಧ್ವರಿಗೆ ತಾವು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರ್ತಕ್ಕಂಥ ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾಧಿಕ ಮಂಡಲೆ ಅಂತಕ್ಕಂಥ ಸೂತ್ರಪ್ರಾಯವಾದ ವಾಕ್ಯವನ್ನು ಜ್ಞಾಪಕ ಮಾಡಿಕೊಂಡ್ರು ಏನೋ ಇಲ್ಲ, ಇದನ್ನು ವಿಸ್ತಾರ ಮಾಡಬೇಕು. ಮುಂದೆ ಕಲಿಯುಗದಲ್ಲಿ ಇನ್ನು ಬರ್ತಾ ಜನರು ನಾಗರಿಕ ಪ್ರಪಂಚದಲ್ಲಿ ಹಾಳಾಗ್ತಾರೆ, ಅವರ ಜೀವನ ಧನ್ಯ ಆಗಬೇಕೆಂಬ ಭಾವನೆಯಿಂದ ಆ ಚಕ್ರಾಬ್ಜ ಮಂಡಲದ ಚಿಂತನೆಯನ್ನು ವಿಜಯ ವಿಠಲರಿಗೆ ಪ್ರೇರಣೆ ಮಾಡಿದರು. ವಿಜಯದಾಸರಿಗೆ ಯಾವ ರೀತಿ ಹೇಳಿದರು, ಸ್ವಪ್ನದಲ್ಲಿ ಹೇಳಿದರೆ ಅವೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟು ಆಚಾರ್ಯ ಮಧ್ವರ ಪರಮಾನುಗ್ರಹದಿಂದಲೇ ವಿಜಯಪ್ರಭುಗಳು ಚಕ್ರಾಬ್ಜ ಮಂಡಲವನ್ನು ಕುರಿತು ಅಪೂರ್ವವಾದ ರೀತಿಯಲ್ಲಿ ಒಂದು ಸುಳಾದಿಯನ್ನು ರಚನೆ ಮಾಡಿದರು. ಆ ಸುಳಾದಿಗೆ ಕಂಕಣಾಕಾರ ಸುಳಾದಿ ಅಂತ ಹೆಸರಿಟ್ಟರು, ಚಕ್ರಾಬ್ಜ ಮಂಡಲ ಸುಳಾದಿ ಅಂತ ಕೂಡ ಹೆಸರಿಟ್ಟರು. ಇಂಥ ಚಕ್ರಾಬ್ಜ ಮಂಡಲದ ಸುಳಾದಿ ರಚನೆ ಆದ ಮೇಲೆ ಮೊಟ್ಟ ಮೊದಲು ವಿಜಯರಾಯರು ಯಾಕೋ ಅದಕ್ಕೆ ಚಿತ್ರ ಬರಲಿಲ್ಲ, ಅಥವಾ ಚಿತ್ರ ಬರೆದಿದ್ರೋ ಏನೋ ಅದು ನಮಗೆ ಸಿಕ್ಕಿಲ್ಲ. ಒಟ್ಟು ವಿಜಯರಾಯರದು ಅಂತ ಹೇಳ್ತಕ್ಕಂಥದ್ದು ಚಕ್ರಾಬ್ಜ ಮಂಡಲದ ಸುಳಾದಿ ಮಾತ್ರ ಉಪಲಬ್ಧ ಇದೆ. ಆ ಸುಳಾದಿಯಲ್ಲಿರುವ ವಿಷಯಗಳನ್ನು ವ್ಯಾಖ್ಯಾನವೋ ಅಥವಾ ಚಿತ್ರೀಕರಣವೋ ಅದನ್ನು ವಿಜಯಪ್ರಭುಗಳು ಮಾಡಲಿಲ್ಲ. ಅವರ ಪ್ರಿಯ ಶಿಷ್ಯರಾಗಿರ್ತಕ್ಕಂಥ ಗೋಪಾಲದಾಸರು ಈ ಚಕ್ರಾಬ್ಜ ಮಂಡಲ ಸುಳಾದಿಯನ್ನು, ಕಂಕಣಾಕಾರ ಸುಳಾದಿಯನ್ನು ಪ್ರಧಾನವಾಗಿ ಇಟ್ಟುಕೊಂಡು ಒಂದು ಚಿತ್ರಪಟ ಬಿಡಿಸಿದ್ದಾರೆ. ಇಲ್ಲಿ ಒಂದು ಮಾತು ಹೇಳಬೇಕಾಗಿದೆ, ಇದು ಬೇರೆ ನೋವ ಉಂಟು ಮಾಡಬಹುದೇನೋ ಗೊತ್ತಿಲ್ಲ, ಆದರೆ ಅದು ಚಕ್ರಾಬ್ಜ ಮಂಡಲ ಗೋಪಾಲದಾಸರದು ಅಂತ ಹೇಳ್ತಾ ಇದ್ದಾರೆ. ಅದು ಗೋಪಾಲದಾಸರದ ಅನುಮಾನ ಆಗ್ತಾರೆ. ಕಾರಣ ಏನಂದರೆ ಅಲ್ಲಿ ಲಿಪಿದೋಷಗಳವೆ. ಲಿಪಿದೋಷಗಳೊಟ್ಟಿಗೆ ಸಂಪೂರ್ಣ ಆಗಿಲ್ಲ. ಚಕ್ರಾಬ್ಜ ಮಂಡಲ ವಿಜಯರಾಯ ಸುಳಾದಿಯಲ್ಲಿ ಏನೇನು ವಿಷಯ ಹೇಳಿದ್ದಾರೆ ಆ ಎಲ್ಲ ವಿಷಯಗಳು ಅದರಲ್ಲಿ ಪೂರ್ಣವಾಗಿ ಬಂದಿಲ್ಲ. ಆದ ಕಾರಣ ಅದು ಗೋಪಾಲದಾಸರದ ಅಥವಾ ಗೋಪಾಲದಾಸರ ಶಿಷ್ಯರು ಯಾರಾದರೂ ಗೋಪಾಲದಾಸರು ಉಪನ್ಯಾಸ ಮಾಡಿದಾಗ ತಮ್ಮ ಗುರುಗಳ ವಿಜಯರಾಯರು ಮಾಡಿರ್ತಕ್ಕಂಥ ಕಂಕಣಾಕಾರ ಸುಳಾದಿಯ ಬಗ್ಗೆ ಪ್ರವಚನ ಮಾಡಿ ತಿಳಿಯ ಹೇಳ್ತಾ ಇರುವಾಗ ಅವರ ಶಿಷ್ಯರ ಪೈಕಿ ಯಾರಾದರೂ ಒಬ್ಬರು ಕೂತ್ಕೊಂಡು ಕುಲಕರ್ಣಿಗಳು, ಆಗಿನ ಕಾಲದಲ್ಲೆಲ್ಲ ಕುಲಕರ್ಣಿಗಳು. ಆದ ಕಾರಣವೇ ಒಂದು ವಿಷಯ ಹೇಳ್ತೀನಿ ನಿಮಗೆ. ಹರಿದಾಸ ಸಾಹಿತ್ಯದಲ್ಲಿ ಇವತ್ತು ಹರಿದಾಸ ಸಾಹಿತ್ಯ ನಮಗೆ ಉಪಲಬ್ಧ ಆಗಿರೋದು, ಸಿಕ್ಕಿರೋದು ಒಟ್ಟು ಹರಿದಾಸ ಸಾಹಿತ್ಯದಲ್ಲಿ 25% ಕೂಡ ಸಿಕ್ಕಿಲ್ಲ. ಒಬ್ಬ ಪುರಂದರದಾಸರೇ 4,75,000 ಕೀರ್ತನೆಗಳನ್ನು ಮಾಡಿದರು ಅಂತ ಹೇಳ್ತಾರೆ. ಆದರೆ ಇವತ್ತು ಉಪಲಬ್ಧ ಇರತಕ್ಕಂಥ ಪುರಂದರದಾಸರ ಕೀರ್ತನೆಗಳು ಎಷ್ಟು ಅಂದರೆ ಸ್ವಚ್ಛವಾದದ್ದು ಅಂತಂದರೆ 800, ಇಲ್ಲ 1,000 ಕೀರ್ತನೆಗಳನ್ನು ಬಿಟ್ಟುಬಿಟ್ರೆ ಪುರಂದರದಾಸರದ 4,74,000 ಮತ್ತು 74,000 ಕೀರ್ತನೆಗಳು ಏನಾದವು? ಪ್ರಾಯ ನಮಗೊಂದು ಚರಿತ್ರೆ ಹೇಳ್ತಾ ಇದೆ. ಮಹಮ್ಮದೀಯರ ದಬ್ಬಾಳಿಕೆ ವಿಜಯನಗರದ ಮೇಲೆ ಭಯಂಕರವಾಗಿ ಆಯ್ತಾದ ಕಾರಣ ಆಗ ಹೋಗಿರಬಹುದು ಅಂತ ನಾವು ಅಂದ್ಕೋಬಹುದು ಅಷ್ಟೇ. ಏನಾದರೂ ಇವತ್ತು ಉಪಲಬ್ಧ ಇರತಕ್ಕಂಥ ಪುರಂದರದಾಸರ ಸಾಹಿತ್ಯ ಅದಲ್ಲ, ಅದು ಹೇಗೆ ಬಂದದೆ ಅಂದರೆ ಮುಖದಿಂದ ಬಂದದ್ದು. ಅಂದರೆ ಹೆಣ್ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಅವ್ವಂದರು ಇವರ ಹಾಡುಗಳನ್ನು ಕಲಿತುಕೊಂಡು ಹಾವು ಹೇಳಿಕೊತಾ ತಮ್ಮ ಮಕ್ಕಳಿಗೆ ತಮ್ಮ ಮೊಮ್ಮಕ್ಕಳಿಗೆ ಕಲಿಸಿದ್ದು ಅದೇ ಬಂದದ್ದು. ಆದ ಕಾರಣ ಏನಾಗಿದೆ ಅಂದರೆ ಬಹಳಷ್ಟು ಲೋಪದೋಷಗಳು ಬಂದು ಕೂತ್ಕೊಂಡಿದ್ದಾವೆ. ಶುದ್ಧವಾದ ಹಾಡುಗಳು ನಮಗೆ ಸಿಗ್ತಾವೆ ಕೆಲವು, ಆದರೆ ಕೆಲವರಲ್ಲಿ ಲೋಪದೋಷ ಹಾಕಿ ಕೂತ್ಕೊಂಡದು. ನಾನು ಒಂದು ಉದಾಹರಣೆಗೆ ಹೇಳ್ತೇನೆ ನಿಮಗೆ. ಪುರಂದರದಾಸರ ಒಂದು ಹಾಡದು, ಶ್ರೀನಿವಾಸ ನೀನೇ ಪಾಲಿಸೋ ಶ್ರಿತ ಜನಪಾಲ ಗಾನಲೋಲ ಶ್ರೀ ಮುಕುಂದನೇ ಧ್ಯಾನ ಮಲ್ಪ ಸಜ್ಜನರ ಮಾನದಿಂ ಪರಿಪಾಲಿಪ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ
ಶ್ರೀನಿವಾಸ. ಇದು ಹಾಡು. ಇದರಲ್ಲಿ ಎರಡನೇ ಚರಣ ಅದು. ಎಷ್ಟು ದಿನ ಕಷ್ಟ ಪಡುವುದೋ. ಎರಡನೇ ಚರಣನೂ ತಪ್ಪಾಗಿದೆ, ಮೂರನೇ ಚರಣ ಕೂಡ ಪಾಠ ಬೇರೆ ರೀತಿ ಬಂದು ಕೂತ್ಕೊಂಡದು. ಈಗ ಎರಡನೇ ಚರಣ ಮಾತ್ರ ನೋಡೋಣ. ಎಷ್ಟು ದಿನ ಕಷ್ಟ ಪಡುವುದೋ ಯಶೋದೆ ಕಂದ ದೃಷ್ಟಿಯಿಂದ ನೋಡಲಾಗದೆ. ಮುಟ್ಟಿ ನಿನ್ನ ಭಜಿಸಲಾರೆ. ಇದು ಒಂದು ಪಾಠ. ಮುಟ್ಟಿ ನಿನ್ನ ಭಜಿಸಲಿಲ್ಲ. ಯಾವುದು? ಮುಟ್ಟಿ ನಿನ್ನ ಭಜಿಸಲಾರೆ ಎಂಬುದು ಕರೆಕ್ಟಾ, ಮುಟ್ಟಿ ನಿನ್ನ ಭಜಿಸಲಾರೆ ಎಂಬುದು ಕರೆಕ್ಟಾ? ಎರಡು ಪಾಠ. ಪುರಂದರದಾಸರು ಎರಡೆರಡು ಬರೆದಿರೋದಲ್ಲ, ಒಂದು ಬರೆದು ಅದ್ರ ಬಗಲ ಬ್ರಾಕೆಟ್ ಹಾಕಿ ಮುಟ್ಟಿ ನಿನ್ನ ಭರಿಸಲಿಲ್ಲ, ಬ್ರಾಕೆಟ್ನಲ್ಲಿ ಮುಟ್ಟಿ ನಿನ್ನ ಭಜಿಸಲಾರೆ ಅಂತ ಬರೆದಿರೋದಲ್ಲ. ಅವರು ತನ್ಮಯತೆಯಲ್ಲಿ ಭಗವಂತ ಕಾಣಿಸ್ತಾ ಇದ್ದರೆ ಆ ಪರಬ್ರಹ್ಮನನ್ನು ಪ್ರಾರ್ಥನೆ ಮಾಡ್ಕೋತ ಮೈ ಮರೆತು ಒಂದು ರೀತಿಯಿಂದ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತನ ಕಾಣ್ತಾ ಹಾಡಿದ ಹಾಡುಗಳು ಇವೆಲ್ಲ. ಅವುಗಳಲ್ಲಿ ತಿದ್ದುಪಡಿ, ಅಲ್ಲಿ ಹೊಡೆದು ಹಾಕೋದು, ಒಂದೊಂದು ಶಬ್ದ ಹಾಕೋದು, ಆಲೋಚನೆ ಮಾಡೋದು ಇವು ಯಾವ ಇರೋದಿಲ್ಲ. ಅವು ಜ್ಞಾನಿಗಳು. ಭಗವಂತ ಮತ್ತು ಸರಸ್ವತಿ ಅವರ ಬಾಯಿಯಲ್ಲಿ ನಿಂತ್ಕೊಂಡು ನುಡಿಸ್ತಾ ಇರ್ತಾನೆ, ಅವು ಬರ್ತಾನೇ ಇರ್ತವೆ. ಸೊ ಮುಟ್ಟಿ ನಿನ್ನ ಭಜಿಸಲಿಲ್ಲ ಅಂಬೋದು ಕರೆಕ್ಟಾ, ಮುಟ್ಟಿ ನಿನ್ನ ಭಜಿಸಲಾರೆ ಅಂತ ಕರೆಕ್ಟಾ? ಬಂದುಬಿಟ್ಟದ. ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ನಾವೇ ಆಲೋಚನೆ ಮಾಡಬೇಕು. ಯಾವುದೋ ಒಂದಿರ್ತದೆ ಹೊತ್ತಾಗಿ ಎರಡೆರಡು ಪಾಠ ಇರೋದಿಲ್ಲ. ಮೊದಲನೇದು ನಾವು ಅಂದ್ಕೊಂಬ ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡೋಣ. ಮುಟ್ಟಿ ನಿನ್ನ ಭಜಿಸಲಾರೆ ಅಂತಂದರೆ ನನ್ನ ಸ್ವಾಮಿ ನಿನ್ನನ್ನು ಮುಟ್ಟಿ ಭಜಿಸ್ಲಿಕ್ಕಾಗೋಲ್ಲ ಏನು ಅಂದ್ಕೋಬೇಡ ಅಂದರೆ ಯಾಕೆ ಬಾಗೋದಿಲ್ಲ? ಕೆಟ್ಟ ನರಜನ್ಮದವನು, ಈ ದರಿದ್ರವಾದ ನರಜನ್ಮ ಬಂದದ್ದು. ಓ, ನರಜನ್ಮ ಕೊಟ್ಟಿದ್ದಕ್ಕಾಗಿ ನಿನಗೆ ಮುಟ್ಟಿ ಭರಿಸಕ್ಕಾಗಲ್ವಾ? ಹಾಗಾದ್ರೆ ನಾಯಿ ಜನ್ಮ ಕೊಟ್ಟರೆ ಭರಿಸ್ತೀಯಾ ಅಂತ ಕೇಳ್ತಾನೆ ಪರಮಾತ್ಮ. ಇಲ್ಲ, ಭಗವಂತನ ಆರಾಧನೆಗೆ ಮೀಸಲಾದ ಜನ್ಮ ಯಾವುದು ಅಂದರೆ ಮಾನವ ಜನ್ಮ ಮಾತ್ರ. 84 ಲಕ್ಷ ಜೀವರಾಶಿಗಳಲ್ಲಿ ಒಂದೇ ಒಂದು ಮಾನವ ಜನ್ಮ. ಆ ಮಾನವ ಜನ್ಮ ಮಾತ್ರನೇ ಭಗವಂತನ ಆರಾಧನೆಗೆ, ಭಗವಂತನ ಬಗ್ಗೆ ಚಿಂತನೆ ಮಾಡಲಿಕ್ಕೆ, ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಯೋಗ್ಯವಾದ್ದು. ನಾಯಿ ಆದರೂ, ನರಿ ಆದರೂ, ಆಕಳ ಆದರೂ, ದನವಾದರೂ ಯಾವುದಾದರೂ ಕೂಡ ಒಳ್ಳೆಯವಿರಬಹುದು ಹೊರತಾಗಿ ಅವಕ್ಕೆ ಆಹಾರ, ನಿದ್ರಾ, ಭಯ, ಮೈಥುನಂ ಅವು ಮಾತ್ರ ಬಿಟ್ಟುಬಿಟ್ರೆ ಸಂತಾನೋಕ್ತಿ ಮಾತು ಮಾಡ್ತಾವೆ, ಅವು ನಿದ್ದೆ ಮಾಡ್ತಾವೆ, ಆಹಾರ ತಿಂತಾವೆ, ಭಯ ಪಡ್ತಾವೆ. ಇಷ್ಟು ಬಿಟ್ಟುಬಿಟ್ರೆ ಯಾವ ಜ್ಞಾನ ಅವಕ್ಕಿಲ್ಲ. ಅವಕ್ಕೆ ಮನಸ್ಸಿದ್ರೂ ಕೂಡ ಅದು ಜ್ಞಾನದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಅರ್ಹತೆಯನ್ನು ಹೊಂದಿರೋದಿಲ್ಲ. ಅವಕ್ಕೆ ಮಾತೇ ಇಲ್ಲ. ಮಾತಾಡುವ ಶಕ್ತಿ, ಮನಸ್ಸಲ್ಲಿಂದ ಆಲೋಚನೆ ಮಾಡ್ತಕ್ಕಂತಹ ಶಕ್ತಿ, ಬುದ್ಧಿಶಕ್ತಿ ಎಂಬುದು ಮಾನವ ದೇಹಕ್ಕೆ ಮಾತ್ರ ಭಗವಂತ ಕೊಟ್ಟಿದ್ದಾನೆ. ಇಂಥ ಮಾನವ ದೇಹ ಬಂದಾಗ ಭಗವಂತನನ್ನು ಪೂಜೆ ಮಾಡದಿದ್ದರೆ ಮತ್ತೆ ಅದ ಕಾರಣ ಮುಟ್ಟಿ ನಿನ್ನ ಭಜಿಸಲಾರೆ. ಕೆಟ್ಟ ನರ ಜನ್ಮದು, ಈ ಕೆಟ್ಟ ನರ ಜನ್ಮ, ಈ ದರಿದ್ರವಾದ ಮಾನವ ಜನ್ಮ, ಅದ ಕಾರಣ ನಿನ್ನನ್ನು ನಾನು ಮುಟ್ಟಿ ಭಜಿಸಲಾರೆ ಅಂದರೆ ಭಗವಂತ ಅಂತಾನೆ ನೀನು ನಾಯಿ ಜನ್ಮದಲ್ಲಿ ಬಂದಾಗ ಭಜಿಸ್ತೀಯಾ ಅಂತಂತಾನೆ. ಇಲ್ಲ, ಆದ ಕಾರಣ ಮುಟ್ಟಿ ನಿನ್ನ ಭಜಿಸಲಿಲ್ಲ. ಸ್ವಾಮಿ, ನಿನ್ನ ಭಜಿಸು ಅಂತ ನನಗೆ ಮಾನವ ಜನ್ಮ ಕೊಟ್ಟು, ಆದರೆ ನಾನು ಈ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಂಡೆ, ವಿಷಯ ಭೋಗಗಳಿಗಾಗಿ ಉಪಯೋಗ ಮಾಡಿಕೊಂಡೆ, ನಿನ್ನನ್ನು ಭಜನೆ ಮಾಡಲಿಲ್ಲ. ಅದಕ್ಕೆ ಯಾಕೆಂದರೆ ಅದು ಕಾಣಿ ಕೆಟ್ಟ ಮಾನವ ಜನ್ಮ, ದರಿದ್ರ ಸಾಧನ ಶರೀರ. ಇದರಿಂದ ಅದ್ಭುತವಾಗಿ ಸಾಧನೆ ಮಾಡಿಕೊಂಡು ಜನ್ಮ ಧನ್ಯ ಮಾಡಿಕೊಂಡು ಮಾನವ ಜನ್ಮವನ್ನು ಋಷಿ ಜನ್ಮವನ್ನಾಗಿ ಮಾಡಬೇಕಾಗಿತ್ತು ನಾನು. ಆದರೆ ನಿನ್ನನ್ನು ಮುಟ್ಟಿ ಭಜಲಿಲ್ಲ. ನಾನು ವ್ಯರ್ಥವಾಗಿ ಕಾಲ ಕಳೆದು ಬಿಟ್ಟೆ, ಅಜ್ಞಾನದಲ್ಲಿ ಕಾಲ ಕಳೆದೆ. ಆದ ಕಾರಣ ದಯಮಾಡಿ ಅನುಗ್ರಹ ಮಾಡು, ತಪ್ಪನ್ನು ಎಣಿಸಬೇಡ ಅಂತಂಬೋ ರೀತಿ ಮುಟ್ಟಿ ನಿನ್ನ ಭರಿಸಲಿಲ್ಲ ಎಂಬುದು ಕರೆಕ್ಟೇ ಹೊರತಾಗಿ ಮುಟ್ಟಿ ನಿನ್ನ ಭರಿಸಲಾರೆ ಎಂಬುದು ತಪ್ಪಾಗ್ತದೆ. ಇದರ ವಿಚಾರ ಬೇಕಾದಷ್ಟು ಹಾಡುಗಳು ದಾಸ ಸಾಹಿತ್ಯದಲ್ಲಿ ಎಲ್ಲ ಹಾಡುಗಳು ಏನಾಗಿಬಿಟ್ಟಾವೆ ಅಂದರೆ ಎಷ್ಟೋ ತಪ್ಪುಗಳು. ಇನ್ನು ಸಂಗೀತಗಾರರು ತಮ್ಮ ತಾಳಕ್ಕೆ ಬೇಕು ಅಂತ ಹೇಳಿ ಇದ್ದ ಅಕ್ಷರವನ್ನು ತೆಗೆದುಬಿಡೋದು, ಹೊಸ ಅಕ್ಷರ ಹಾಕೋದು, ಹೊಸ ಶಬ್ದ ಹಾಕೋದು. ಇದರಿಂದ ಒರಿಜಿನಲ್ ಅಂದರೆ ಪುರಂದರದಾಸರು, ವಿಜಯರಾಯರು, ಗೋಪಾಲದಾಸರು, ಜಗನ್ನಾಥದಾಸರೇ ಮೊದಲಾಗಿರ್ತಕ್ಕಂಥ ಮಹಿತಾತ್ಮರು ಏನು ಸ್ವತಃ ತಾವು ರಚನೆ ಮಾಡಿದ್ರಲ್ಲ, ಆ ಪಾಠಗಳೆಲ್ಲ ವ್ಯತ್ಯಾಸ ಹಾಕಿ ಕೂತ್ಕೊಂಡದ್ದು. ಅದ ಕಾರಣನೇ ಏನು ಹೇಳಬೇಕು ಎಂಬುದು ಅರ್ಥ ಆಗ್ತಾ ಇಲ್ಲ. ಗೋಪಾಲದಾಸರದು ಅಂತ ಇವತ್ತೇನು ಪ್ರಸಿದ್ಧ ಹಾಕಿ ಕೂತ್ಕೊಂಡದೆ, ಅಲ್ಲಿ ಉತ್ತನೂರಿಗೆ ಹೋದರೆ ನಮಗೆ ಕಾಣಿಸ್ತದೆ ಚಕ್ರಾಬ್ಜ ಮಂಡಲ, ಅದು ವಿಜಯ ಗೋಪಾಲದಾಸರು ಬರೆದಿರತಕ್ಕಂತಹದ್ದು. ಆದರೆ ಅದನ್ನು ನೋಡಿದರೆ ಇದು ಗೋಪಾಲದಾಸರು ಬರೆದಿದ್ದ. ಎಷ್ಟು ತಪ್ಪುಗಳವ ಗೊತ್ತಾ ಅದರಲ್ಲಿ, ಅಕ್ಷರದ ತಪ್ಪುಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅದನ್ನು ಗೋಪಾಲದಾಸರ ತಲೆ ಕಟ್ಟಿದರೆ
ಗೋಪಾಲದಾಸರನ್ನು ಯಾರಾದರೂ ಸಣ್ಣದಾಗಿ ಮಾತಾಡಿದರೆ ಏನ್ರಿದು ಅಪರೋಕ್ಷ ಜ್ಞಾನಗಳಂತೀರಿ, ಬರಲಿಕ್ಕೆ ಬಂದಿಲ್ಲ, ತಪ್ಪು ಬರ್ದಾರೆ ಅಂತಂದರೆ ಯಾರಿಗೆ ಅವಮಾನ? ನಮ್ಮ ಸಾಹಿತ್ಯಕ್ಕೆ ಅವಮಾನ, ನಮ್ಮ ದಾಸರಿಗೆ ಅವಮಾನ ಆಗೋದಲ್ವ? ಮತ್ತು ಅದು ಅವ್ರ ನಂಬಿಕೆ, ಅದನ್ನು ನಾನು ಅಲ್ಲಗಳಿತಾ ಇಲ್ಲ. ಒಟ್ಟಿನ ಮೇಲೆ ಒಂದು ಮಾತ್ರ, ಪರಂಪರೆಯಲ್ಲಿ ಒಂದು ಪ್ರಸಿದ್ಧಿ ಬಂದರೆ ಮೊಟ್ಟ ಮೊದಲು ಗೋಪಾಲದಾಸರು ಚಕ್ರಾಬ್ಜ ಮಂಡಲಕ್ಕೆ ರೂಪಕಲ್ಪನೆ ಕೊಟ್ಟರು. ತಮ್ಮ ಗುರುಗಳಾದ ವಿಜಯರಾಯರ ಕಂಕಣಾಕಾರ ಸುಳಾದಿಯನ್ನು ಆಧಾರವಾಗಿಟ್ಟುಕೊಂಡು. ಮತ್ತು ನಾನು ಈಗಾಗಲೇ ಹೇಳಿದ್ದೆನಲ್ಲ, ವಿಜಯರಾಯರು ಯಾಕೆ ಮಾಡಲಿಲ್ಲ, ವಿಜಯರಾಯರು ಯಾಕೆ ಒಂದು ರೂಪಕಲ್ಪನೆ ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ, ಅದು ನಮಗೆ ಉಪಲಬ್ಧ ಆಗಿಲ್ಲ. ಸುಳಾದಿ ಮಾತ್ರ ನಮ್ಮ ಜನ್ಮಾಂತರದ ಸುಕೃತದಿಂದ ಸುಳಾದಿ ಉಪಲಬ್ಧ ಆಗಿದೆ. ಅವರು 25,000 ಕೀರ್ತನೆಗಳನ್ನು ಮಾಡಿದರು, ಕೃತಿಗಳನ್ನು ಮಾಡಿದರು ಅಂತ ಪ್ರಸಿದ್ಧಿ ಇರೋದು. ಆದರೆ ಇವತ್ತು ಎಲ್ಲ ಸಿಗೋದು ಒಂದು 400 ಹಾಡುಗಳು, ಒಂದು 600 ಸುಳಾದಿ ಮಾತ್ರ ಸಿಗ್ತಾ ಇದೆ, ಮತ್ತೇನು ಸಿಗ್ತಾ ಇಲ್ಲ. ಅದರಲ್ಲಿ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ಚಕ್ರಾಬ್ಜ ಮಂಡಲ ಅಂದರೆ ಕಂಕಣಾಕಾರ ಸುಳಾದಿ ಸಿಕ್ಕದೆ ಅದರ ವಿವರಣೆ ವಿಜಯರಾಯರು ಕೊಟ್ಟಿಲ್ಲ. ಆದರೆ ಮೊಟ್ಟ ಮೊದಲು ಕೊಟ್ಟವರು ಅಂತ ಹೆಸರಾಗಿರೋದು ಯಾರಿಗೆ ಅಂದರೆ ಗೋಪಾಲದಾಸರಿಗೆ. ಅದು ಅಶುದ್ಧನ ಅದರ ಬಗ್ಗೆ ಬೇಡ. ಒಂದು ಚಕ್ರಾಬ್ಜ ಮಂಡಲ ಅತ್ಯಂತ ಪ್ರಾಚೀನವಾಗಿರತಕ್ಕಂಥದ್ದು ಗೋಪಾಲದಾಸರ ಹೆಸರ ಮೇಲೆ ಇವತ್ತು ಉಪಲಬ್ಧ ಇದೆ. ಇದು ಮೊದಲನೇದು. ಇದು ಆದಮೇಲೆ ಎರಡನೇ ಚಕ್ರಾಬ್ಜ ಮಂಡಲ ಯಾರು ಬರೆದರು ಅಂತಂದರೆ ಶೇಷದಾಸರು. ಮೊದಲ ಕಾಲ ಶೇಷದಾಸರು, ಗುರು ವಿಜಯ ವಿಠ್ಠಲ ದಾಸರು ಚಕ್ರಾಬ್ಜ ಮಂಡಲಕ್ಕೆ ಒಂದು ಚಿತ್ರೀಕರಣ ಮಾಡಿದ್ದಾರೆ. ಅದು ಶೇಷದಾಸರದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ಅದನ್ನು ಅಲ್ಲಗಳೆಯೋದು ಬೇಡ. ಸೊ ಶೇಷದಾಸರದು ಅಂತ ಹೇಳಲ್ಪಡ್ತಕ್ಕಂಥ ಎರಡನೆಯ ಚಕ್ರಾಬ್ಜ ಮಂಡಲದ ಚಿತ್ರಪಟ ಇವತ್ತು ಉಪಲಬ್ಧ ಆಗಿದೆ. ಇನ್ನು ಶೇಷದಾಸರ ಚಕ್ರಾಬ್ಜ ಮಂಡಲ ಎರಡನೇದಾದರೆ, ಈ ವಿಜಯದಾಸರ ಕಂಕಣಾಕಾರ ಸುಳಾದಿಗೆ ಚಿತ್ರಕಲ್ಪನೆ ಮಾಡಿದವರಲ್ಲಿ ಮೂರನೆಯವರು ಯಾರಂದರೆ ವಾಮನ ವಿಠ್ಠಲರು. ಇಲ್ಲಿ ನಿಮ್ಮ ಪಕ್ಕದಲ್ಲೇ ಆದ, ಇದು ನೋಡ್ಬೋದು. ಇದನ್ನು ವಾಮನ ವಿಠ್ಠಲರು ಅಂತಂದರೆ ಇವರು ಮಹಬೂಬ್ ನಗರಕ್ಕೆ ಸೇರಿದವರು. ಇವತ್ತಿನ ತೆಲಂಗಾಣ, ಆಂಧ್ರ ಪ್ರದೇಶ, ತೆಲಂಗಾಣ ರಾಷ್ಟ್ರಕ್ಕೆ ಸೇರಿದ ಮಹಬೂಬ್ ಜಿಲ್ಲೆಗೆ ಸೇರಿದ ಒಂದು ಗ್ರಾಮದವರು. ದೊಡ್ಡ ಗೋಪಾಲದಾಸರ ಸಮಕಾಲೀನರು ಒಂದು ರೀತಿಯಿಂದ ಹೇಳಬೇಕಾದ್ರೆ ಪುಣ್ಯಾತ್ಮರು. ಅವರು ಅವ್ರ ಮೇಲೆ ಬಂದಿರತಕ್ಕಂಥವ್ರು. ಅವರು ಚಕ್ರಾಬ್ಜ ಮಂಡಲದ ಮೇಲೆ ಅಪೂರ್ವವಾದ ರೀತಿಯಲ್ಲಿ ಚಿಂತನ ಮಂಥನಗಳನ್ನು ಮಾಡಿದ್ದಾರೆ. ಅವರು ವ್ಯಾಖ್ಯಾನನೇ ಮಾಡಿಬಿಟ್ಟಿದ್ದಾರೆ. ಒಂದು ಚಕ್ರಾಬ್ಜ ಮಂಡಲದ ಚಿತ್ರಗಳನ್ನು ಇಳಿಸಿ ಓದಲ್ಲದೆ ಚಕ್ರಾಬ್ಜ ಮಂಡಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರು ವ್ಯಾಖ್ಯಾನದಲ್ಲಿ ಏನು ವಿಶೇಷ ಅಂತಂದರೆ, ವಿಜಯದಾಸರ ಬಿಂಬ ಕಾಂಬುವುದಕ್ಕೆ ಇದು ಸುಲಭೋಪಾಯ ಅಂತಕ್ಕಂಥ ವಿಜಯದಾಸರ ಮಾತನ್ನು, ಇಲ್ಲಿ ಅಧ್ಯಾತ್ಮವೇ ಉಂಟು, ಇಲ್ಲಿ ಭಗವತ್ ತತ್ವದ ಚಿಂತನೆ ಬಹಳ ಅದೇ, ಬಿಂಬರೂಪಿ ಪರಮಾತ್ಮನ ಉಪಾಸನೆಗೆ ಇದು ಅನುವು ಮಾಡಿಕೊಡ್ತದೆ ಎಂಬುದರ ಮೇಲೆ ಒತ್ತು ಕೊಡ್ತಾ ಆ ದೃಷ್ಟಿಯಲ್ಲೇ ಚಕ್ರಾಬ್ಜ ಮಂಡಲವನ್ನು ನೋಡ್ತಾ ಹೋಗ್ತಾರೆ. ಅಂದರೆ ಒಂದು ರೀತಿಯಿಂದ ಚಕ್ರಾಬ್ಜ ಮಂಡಲವನ್ನು ಒಂದು ದೇಹಕ್ಕೆ ಹೋಲಿಸ್ತಾ, ಆ ದೇಹದಲ್ಲಿ ಭಗವಂತ ಎಷ್ಟು ರೂಪದಿಂದಿದ್ದಾನೆ, ಹೇಗೆ ವ್ಯಾಪ್ತನಾಗಿದ್ದಾನೆ ಎಂಬುದನ್ನು ಆ ಮಹಿತಾತ್ಮರು ವಾಮನ ವಿಠ್ಠಲರು ಚಿತ್ರೀಕರಣ ಮಾಡಿದ್ದಾರೆ. ಅವರು ಬರೆದಿದ್ದಲ್ಲ, ಇದು ಅವರ ವಂಶೀಕರು ಬರೆದಿರ್ತಕ್ಕಂಥದ್ದು. ಅಂದರೆ ವಾಮನ ವಿಠ್ಠಲರು ಬರೆದಿರ್ತಕ್ಕಂಥ ವ್ಯಾಖ್ಯಾನ, ಅವರು ಬರೆದಿದ್ದ ಚಿತ್ರಗಳನ್ನು ಆಧಾರ ಮಾಡಿಕೊಂಡು ಅವರ ವಂಶೀಕರು ಯಾರೋ ಇದನ್ನು ಬರೆದಿದ್ದಾರೆ. ಇದನ್ನು ಇವತ್ತು ನಾವು ನಿಮ್ಮ ಪ್ರದರ್ಶನ ಮಾಡಿ, ಇದು ಒಟ್ಟಿನ ಮೇಲೆ ಇದು ವಾಮನ ವಿಠ್ಠಲರ ಕೈಯಿಂದೇ ಬರೆದಿದ್ದಲ್ಲ, ಅವರ ಆಲೋಚನೆಗೆ ಅನುಗುಣವಾಗಿ ಅವರ ವಂಶೀಕರು ಬರೆದಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದನ್ನು ನಾವು ಚಿಂತನೆ ಮಾಡಿ. ಇದು ಮೂರನೆಯ ಚಿತ್ರ. ಇದು ಕಂಕಣಾಕಾರ ಸುಳಾದಿಗೆ ವಾಮನ ವಿಠ್ಠಲರು ಬರೆದಿರ್ತಕ್ಕಂಥ ಮೂರನೇ ಚಿತ್ರಪಟ. ಇನ್ನು ನಾಲ್ಕನೆಯದು ವಿಜಯರಾಯರ ಕಂಕಣಾಕಾರ ಸುಳಾದಿಯನ್ನು ಆಧಾರ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂಥದ್ದಂದರೆ ಬೀಗಾಮುದ್ರೆ ತಿಮ್ಮಣ್ಣದಾಸರದು. ಈ ಬೀಗಾಮುದ್ರೆ ತಿಮ್ಮಣ್ಣದಾಸರು ಗೌತಮ ಗೋತ್ರದವು ಸಂಬಂಧಪಟ್ಟಿದ್ದು, ರಾಯರ ಒಂದು ರೀತಿಯಿಂದ ರಾಯರ ಪರಂಪರೆಗೆ ಸೇರಿದವರು. ಇವರು ಚಕ್ರಾಬ್ಜ ಮಂಡಲದ ಬಗ್ಗೆ ಕಂಕಣಾಕಾರ ಸುಳಾದಿಯನ್ನು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ. ಅಪೂರ್ವವಾಗಿ ಅಧ್ಯಯನ ಮಾಡಿ ಚಕ್ರಾಬ್ಜ ಮಂಡಲವನ್ನು ಅತ್ಯಂತ ಸುಂದರವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಇದು ಒರಿಜಿನಲ್ ಫೋಟೋ ಅಲ್ಲ. ಇದು ಅಂದರೆ ಅವರನ್ನು ನೋಡಿ ರಾಘವೇಂದ್ರ ರಾಯರು, ಖಜಾನ್ದಾರ್ ರಾಘವೇಂದ್ರ ರಾಯರು ರಾಯಚೂರಾಗಿರ್ತಿದ್ರು, ನಮ್ಮ ದಾಸಾಹಿತ್ಯ ಪ್ರಾಜೆಕ್ಟಿನ ಬೋರ್ಡ್ ಮೆಂಬರ್. ಅವರು ಇದನ್ನು ಚಿತ್ರೀಕರಣ ಮಾಡಿದ್ದಾರೆ. ಅವ್ರಿಗೆ ಯಾರು ಕೊಟ್ಟರೋ ಗೊತ್ತಿಲ್ಲ. ಆ ಬೀಗಾಮುದ್ರೆ ತಿಮ್ಮಣ್ಣದಾಸರ ವಂಶೀಕರು ಯಾರೋ ಕೊಟ್ಟಿರಬೇಕು. ಅದನ್ನು ಆಧಾರವಾಗಿಟ್ಟುಕೊಂಡು ಎಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟನ್ನು ಪ್ರಧಾನವಾಗಿ ಚಕ್ರಾಬ್ಜ ಮಂಡಲದ ಚಿತ್ರೀಕರಣವನ್ನು ಮಾಡಿಕೊಟ್ಟಿದ್ದಾರೆ. ಒರಿಜಿನಲ್ ಆಗಿರತಕ್ಕಂಥ ಬೀಗಾಮುದ್ರೆ ತಿಮ್ಮಣ್ಣದಾಸರ ಮ್ಯಾನುಸ್ಕ್ರಿಪ್ಟ್ ಅದಲ್ಲ, ಆ ಚಿತ್ರಪಟ ಅದಲ್ಲ, ಅದನ್ನು ನಾನು ನೋಡಿದ್ದೇನೆ.
ಅದರಲ್ಲಿ ಒಂದು ವಿಚಿತ್ರವಾದ ವ್ಯವಹಾರ ಅದು. ಅದರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಚಕ್ರಾಬ್ಜ ಮಂಡಲವನ್ನು ಚಿತ್ರೀಕರಣ ಮಾಡುವುದರೊಟ್ಟಿಗೆ ಇದಕ್ಕೆ ಪ್ರಮಾಣಗಳನ್ನು ಕೊಡ್ತಾರೆ. ಅಂದರೆ ಚಕ್ರಾಬ್ಜ ಮಂಡಲದಲ್ಲಿರುವ ಈ ವಿಷಯಕ್ಕೆ ಪ್ರಮಾಣ ಯಾವುದು ಅಂತಂದಾಗ ಅವರು ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳು ಬರೆದಿರ್ತಕ್ಕಂಥ ಸುಳಾದಿ, ಈ ಸುಳಾದಿ ಇದಕ್ಕೆ ಪ್ರಮಾಣ, ಈ ಸುಳಾದಿ ಇದಕ್ಕೆ ಪ್ರಮಾಣ ಅಂತ ಹೇಳ್ತಾರೆ. ಇದರಿಂದ ನಮಗೊಂದು ಅಪೂರ್ವವಾದ ವಿಷಯ ತಿಳಿತು. ಬೀಗಾಮುದ್ರೆ ತಿಮ್ಮಣ್ಣ ದಾಸರ ಚಕ್ರಾಬ್ಜ ಮಂಡಲದ ಚಿತ್ರಪಟ ನಮಗೊಂದು ಆಲೋಚನೆ ಕೊಡ್ತು. ನಾವು ಇಲ್ಲಿವರೆಗೆ ಏನು ಅಂದ್ಕೊಂಡಿದ್ವಿ, ಆ ಮ್ಯಾನಸ್ಕ್ರಿಪ್ಟ್ ಸಿಗೋವರೆಗೆ ರಾಘವೇಂದ್ರ ಸ್ವಾಮಿಗಳು ದಾಸ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅವರು ಅಂಕಿತ ಧೀರ ವೇಣುಗೋಪಾಲ ಅವರು ಒಂದೇ ಒಂದು ಹಾಡು ಮಾಡಿದ್ದಾರೆ. ಅದು ಯಾವುದು ಅಂದರೆ, ಇಂದು ನನಗೆ ಗೋವಿಂದ ಅಂಬೋ ಒಂದೇ ಹಾಡು ಮಾಡಿದ್ದಾರೆ ಅಂತ ಗೊತ್ತು ನಮಗೆ, ಬೇರೆ ಎಲ್ಲೆಲ್ಲೆಲ್ಲಿ ಬೇರೆ ಸಿಕ್ಕಿದ್ದಿಲ್ಲ. ಆದರೆ ಬೀಗಾಮುದ್ರೆ ತಿಮ್ಮಣ್ಣದಾಸರ ಮ್ಯಾನಸ್ಕ್ರಿಪ್ಟಿಂದ ನಮಗೆ ಗೊತ್ತಾಯಿತು, ರಾಘವೇಂದ್ರ ತೀರ್ಥರು ಬರೇ ಕೀರ್ತನೆಗಳನ್ನು ಮಾತ್ರ ಅಲ್ಲ, ಸುಳಾದಿಗಳನ್ನು ಮಾಡಿದ್ದಾರೆ. ಆ ಸುಳಾದಿಯ ಒಂದು ಲೈನ್ ಕೂಡ ಕೊಟ್ಟಿದ್ದಾರೆ. ಅವರು ಕೊಟ್ಟು ಈ ಸುಳಾದಿ ಇದಕ್ಕೆ ಪ್ರಮಾಣ ಅಂತ ಬರೀತಾರೆ, ಈ ಸುಳಾದಿ ಇದಕ್ಕೆ ಪ್ರಮಾಣ ಅಂತ ಬರೀತಾರೆ. ಇನ್ನು ಅದರ ನಂತರದಲ್ಲಿ ಯಾವಾಗ ಬೀಗಾಮುದ್ರೆ ತಿಮ್ಮಣ್ಣದಾಸರ ಮ್ಯಾನಸ್ಕ್ರಿಪ್ಟ್ನಿಂದ ರಾಘವೇಂದ್ರ ತೀರ್ಥರು ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಮತ್ತೊಂದು ಹೊಸ ಒಂದು ಸುಳಾದಿ ಸಿಕ್ತು. ಅದು ವಾಯುದೇವರ ಅವತಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಳಾದಿ. ಅದಿವತ್ತು ಬನ್ನಂಜೆ ರಾಘವೇಂದ್ರ ತೀರ್ಥರು ಅಂತಕ್ಕಂಥ ಪುಣ್ಯಾತ್ಮರು ಆ ಸುಳಾದಿಗೆ ಧಾಟಿ ಹಾಕಿ ಒಳ್ಳೆ ಪ್ರಾಚೀನ ಸಂಪ್ರದಾಯಕ್ಕೆ ಅನುಗುಣವಾಗಿ ಅದನ್ನು ಹಾಡಿ ಎಷ್ಟು ಸಾಲ ಹೇಳಿದ್ದಾರೆ, ಸಾವಿರ ಬಾರಿ ಅದನ್ನು ಹೇಳಿದ್ದಾರೆ. ಅನೇಕ ಜನರಿಗೆಲ್ಲ ಅದನ್ನು ಕಲಿಸಿಕೊಟ್ಟಿದ್ದಾರೆ ಮಾತು. ಅದು ಆ ಪುಣ್ಯಾತ್ಮರು ಮಾಡ್ತಕ್ಕಂಥ ಕೆಲಸ. ಒಟ್ಟಿನ ಮೇಲೆ ಬೀಗಾಮುದ್ರೆ ತಿಮ್ಮಣ್ಣದಾಸರ ಅವರ ಮ್ಯಾನಸ್ಕ್ರಿಪ್ಟ್ಲಿಂದ ನಮಗಾದ ಉಪಕಾರ ಏನು ಅಂತಂದರೆ, ರಾಘವೇಂದ್ರ ತೀರ್ಥರು ಬಹಳಷ್ಟು ಕೀರ್ತನೆಗಳನ್ನು ಮಾಡಿದ್ದಾರೆ, ಸುಳಾದಿಗಳನ್ನು ಮಾಡಿದ್ದಾರೆ ಎಂಬುದು ನಮಗೆ ಸ್ಪಷ್ಟ ಆಯಿತು. ಇಂಥ ಬೀಗಾಮುದ್ರೆ ತಿಮ್ಮಣ್ಣದಾಸರ ಮ್ಯಾನಸ್ಕ್ರಿಪ್ಟನ್ನು ಆಧಾರ ಮಾಡಿಕೊಂಡು ಕೆ ರಾಘವೇಂದ್ರ ರಾಯರು, ಖಜಾನ್ದಾರ್ ರಾಘವೇಂದ್ರ ರಾಯರು, ಅಂದರೆ ಗುರುಶ್ರೀಶ ವಿಠ್ಠಲ ವಂಶಿಕರು ಬರೆದಿರ್ತಕ್ಕಂಥ ಇದು ಚಕ್ರಾಬ್ಜ ಮಂಡಲದ ಚಿತ್ರ. ಇದರಂತೆ ಬೀಗಾಮುದ್ರೆ ತಿಮ್ಮಣ್ಣದಾಸರಂತೆ ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದು, ಮೊಟ್ಟ ಮೊದಲನೇದು ಗೋಪಾಲದಾಸರು ಚಿತ್ರಿಸಿದ ಚಕ್ರಾಬ್ಜ ಮಂಡಲ ಎಂಬುದು ಮೊದಲನೇದು. ಗುರು ಶೇಷದಾಸರು, ಗುರು ವಿಜಯ ವಿಠ್ಠಲದಾಸರು ರಚನಾ ಮಾಡಿರ್ತಕ್ಕಂಥ ಬರೆದಿರ್ತಕ್ಕಂಥ ಚಕ್ರಾಬ್ಜ ಮಂಡಲ ಎಂಬುದು ಎರಡನೇದು. ವಾಮನ ವಿಠ್ಠಲರು ಬರೆದಿರ್ತಕ್ಕಂಥ ಚಕ್ರಾಬ್ಜ ಮಂಡಲದ ಚಿತ್ರ ಅಂತ ಮೂರನೇದು. ಈಗ ನಾವು ಮತ್ತೊಂದು ನೋಡಿದ್ವಿ, ಬೀಗಾಮುದ್ರೆ ತಿಮ್ಮಣ್ಣದಾಸರು ಬರೆದಿರ್ತಕ್ಕಂಥ ಚಕ್ರಾಬ್ಜ ಮಂಡಲ. ಇಲ್ಲಿವರೆಗೆ ಅತ್ಯಂತ ಪ್ರಾಚೀನರಾಗಿರ್ತಕ್ಕಂಥ ಮೊದಲ ಕಲಸ ಗುರು ಗೋಪಾಲದಾಸರು, ಶೇಷದಾಸರು, ಬೀಗಾಮುದ್ರೆ ತಿಮ್ಮಣ್ಣದ ಬೀಗಾಮುದ್ರೆ ವಾಮನ ವಿಠ್ಠಲರು, ಬೀಗಾಮುದ್ರೆ ತಿಮ್ಮಣ್ಣದಾಸರು, ಈ 4 ಮಂದಿ ಬರೆದಿರ್ತಕ್ಕಂಥ ಚಿತ್ರಪಟಗಳನ್ನು ನಾವು ನೋಡಿದ್ದೇವೆ. ಅವು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಚಿತ್ರಪಟಗಳು ಅಂತ ಹೇಳ್ತಾ, ಇನ್ನು ಮುಂದೆ ಯಾರು ಬರೆದಿದ್ದಾರೆ, ನವೀನ ಕಾಲದಲ್ಲಿ ಯಾರ್ಯಾರು ಬರೆದಿದ್ದಾರೆ ಅದನ್ನು ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.